ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 26 ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಪರಿವಾರ ಸಹಿತ ಭರತನು ಆಶ್ರಮದಲ್ಲೇ ಉಳಿಯಲು ಒಪ್ಪಿದ್ದರಿಂದ ಭರದ್ವಾಜರಿಗೆ ಸಂತೋಷವಾಯಿತು. ಅವರು ಅವನನ್ನು ಆತಿಥ್ಯಕ್ಕೆ ನಿಮಂತ್ರಿಸಿದರು. ಆಗ ಭರತನೆಂದನು, ನೀವು ಕೊಟ್ಟ ಅರ್ಘ್ಯಪಾದ್ಯಗಳೇ ವನದ ಆತಿಥ್ಯ ತಾನೇ, ಇದಕ್ಕಿಂತ ಬೇರೇನಿದೆ? ಅದಕ್ಕೆ ಭರದ್ವಾಜರು ನಗುತ್ತಾ ಹೇಳಿದರು, ಮಗು, ನೀನು ತೃಪ್ತನಾಗಿರುವೆ ಎಂಬುದು ನನಗೆ ಗೊತ್ತು. ನೀನು ಏನು ಕೊಟ್ಟರೂ ಸಂತುಷ್ಟನಾಗುತ್ತೀಯ. ಆದರೆ ನಿನ್ನ ಸೈನ್ಯಕ್ಕೆ ಭೋಜನವನ್ನು ಏರ್ಪಡಿಸಬೇಕೆಂಬುದು ನನ್ನ ಇಚ್ಛೆ. ಇದು ನನ್ನ ತೃಪ್ತಿಗಾಗಿ. ನೀನಿದಕ್ಕೆ ಸಮ್ಮತಿಸಲೇಬೇಕು. ನಿನ್ನ ಸೈನ್ಯವನ್ನು ಇಲ್ಲಿ ಕರೆದುಕೊಂಡು ನೀನೇಕೆ ಬರಲಿಲ್ಲ? ಅದಕ್ಕೆ ಭರತನು ಕೈ ಮುಗಿದುಕೊಂಡು ಉತ್ತರಿಸಿದನು, ಹಾಗೆ ಮಾಡಲು ನಮಗೆ ನಿಮ್ಮ ಭಯವಾಯಿತು. ಪೂಜ್ಯರೇ, ರಾಜನಾಗಲಿ ರಾಜಪುತ್ರನಾಗಲಿ ತಪಸ್ವಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಲ್ಲವೇ? ಕುದುರೆಗಳು, ಪದಾತಿಗಳು, ಮದಗಜಗಳು ಭೂಮಿಯನ್ನೇ ಮುಚ್ಚಿಬಿಡುವವೋ ಎಂಬಷ್ಟಿವೆ. ಅವರಿಂದ ತಪೋಭೂಮಿಯ ಮರಗಳಿಗೆ, ಜಲಾಶ್ರಯಗಳಿಗೆ, ಪರಿಸರಕ್ಕೆ ಹಾನಿಯಾದೀತೆಂದು ನಾನೊಬ್ಬನೇ ಸಣ್ಣ ಪರಿವಾರದೊಂದಿಗೆ ಬಂದೆ. ಸೇನೆಯನ್ನು ತರಬೇಕೆಂದು ಮುನಿಗಳು ಆಜ್ಞಾಪಿಸಿದ್ದರಿಂದ ಭರತನು ಸೇನೆಗೆ ಬರಲು ಆದೇಶಿಸಿದನು. ಭರದ್ವಾಜರು ಅಗ್ನಿಶಾಲೆಗೆ ಹೋಗಿ ಅಚಮನವನ್ನು ಮಾಡಿ ಆತಿಥ್ಯಕ್ಕಾಗಿ ವಿಶ್ವಕರ್ಮನನ್ನು ಆಹ್ವಾನಿಸಿದರು. ತ್ವಷ್ಟೃವಾದ ವಿಶ್ವಕರ್ಮನನ್ನು ನಾನು ಆಹ್ವಾನಿಸುತ್ತಿದ್ದೇನೆ. ನಾನು ಅತಿಥಿ ಸತ್ಕಾರವನ್ನು ಮಾಡಬೇಕು ಎಂದುಕೊಂಡಿದ್ದೇನೆ. ಅದಕ್ಕೆ ವ್ಯವಸ್ಥೆಯಾಗಲಿ. ಲೋಕಪಾಲಕರಾದ ಇಂದ್ರ, ಯಮ, ವರುಣ, ಕುಬೇರರನ್ನೂ ಆಹ್ವಾನಿಸುತ್ತಿದ್ದೇನೆ. ನಾನು ಮಾಡಲಿರುವ ಅತಿಥಿ ಸತ್ಕಾರಕ್ಕೆ ಸೌಕರ್ಯಗಳಾಗಲಿ. ಭೂಮಿಯಲ್ಲಿ ಪೂರ್ವಕ್ಕೂ ಪಶ್ಚಿಮಕ್ಕೂ ಹರಿಯುವ ನದಿಗಳು ಇಲ್ಲಿ ಬಂದು ಸೇರಲಿ. ಈ ನದಿ ದೇವತೆಗಳಲ್ಲಿ ಕೆಲವರು ಮೈರೇಯವೆಂಬ ಮದ್ಯವನ್ನೂ, ಕೆಲವರು ಸುರೆಯನ್ನೂ, ಕೆಲವರು ತಣ್ಣಗಾದ ಕಬ್ಬಿನ ಹಾಲಿನಂತಹ ನೀರನ್ನು ಹರಿಸಲಿ. ವಿಶ್ವಾವಸು, ಹಾಹಾಹೂಹು ಎಂಬ ದೇವಗಂಧರ್ವರನ್ನು, ಗಂಧರ್ವಿಯರನ್ನು, ಅಪ್ಸರೆಯರನ್ನು ಆಹ್ವಾನಿಸುತ್ತೇನೆ. ಘೃತಾಚಿ, ವಿಶ್ವಾಚಿ, ಮಿತ್ರಕೇಶಿ, ಅಲಂಬುಸೆ, ನಾಗದಂತೆ, ಹೇಮೆ, ಹಿಮೆ, ಅಧಿಕೃತ ಸ್ಥಲೆ ಎಂಬ ಅಪ್ಸರೆಯರಿಗೂ ಆಹ್ವಾನವಿದೆ. ಇಂದ್ರನನ್ನು ಸೇವಿಸುವ, ಬ್ರಹ್ಮನ ಸೇವೆ ಮಾಡುವ ಸ್ತ್ರೀಯರೆಲ್ಲರೂ ಸಂಗೀತ, ನಾಟ್ಯ, ಅವರ ಸಾಮಗ್ರಿಗಳ ಜೊತೆ ಇಲ್ಲಿ ಬಂದು ಸೇರಲಿ. ಅವರೊಡನೆ ತುಂಬುರನೂ ಬರಲಿ. ಉತ್ತರ ಕುರುದೇಶದಲ್ಲಿರುವ ಕುಬೇರನ ಚೈತ್ರ ರಥವೆಂಬ ಉದ್ಯಾನವನವೇ ಇಲ್ಲಿಗೆ ಬರಲಿ. ಭಗವಾನ್ ಸೋಮನು ಉತ್ತಮವಾದ ಅನ್ನವನ್ನು, ಭಕ್ಷ್ಯ, ಭೋಜ್ಯ, ಚೋಷ್ಠ, ಲೇಹಗಳನ್ನು ಸಿದ್ಧಪಡಿಸಲಿ. ಅವನು ವಿಚಿತ್ರವಾದ ಮಾಲೆಗಳನ್ನು, ಹೂವುಗಳನ್ನು, ಪೇಯಗಳನ್ನು, ಮಾಂಸಗಳನ್ನು ಸಿದ್ಧಗೊಳಿಸಲಿ. ಹೀಗೆ ಸಮಾಧಿಸ್ಥರಾಗಿ ಭರದ್ವಾಜರು ಆಹ್ವಾನಿಸಲು ಆ ದೇವತೆಗಳೆಲ್ಲ ಬೇರೆ ಬೇರೆಯಾಗಿ ಬಂದು ಅಲ್ಲಿ ಉಪಸ್ಥಿತರಾದರು. ಮಲೆಯ ದುರ್ಧರ ಪರ್ವತಗಳಿಂದ ಬೀಸಿದ ತಂಗಾಳಿಯು ಸೈನಿಕರ ಬೆವರನ್ನು ಒರೆಸಿತು. ಮೋಡಗಳು ದಿವ್ಯ ಪುಷ್ಪಗಳನ್ನು ಸುರಿಸಿದವು. ದಿವ್ಯ ದುಂದುಭಿ ಘೋಷವು ಎಲ್ಲ ಕಡೆ ನಿನಾದಿಸಿತು. ಸುಖವಾದ ಗಾಳಿ ಬೀಸುತ್ತಿರಲು ಅಪ್ಸರೆಯರು ನರ್ತಿಸಿದರು, ಗಂಧರ್ವರು ಹಾಡಿದರು, ವೀಣೆಗಳು ಝೇಂಕರಿಸಿದವು. ಈ ಎಲ್ಲ ಶಬ್ದಗಳು ಶಾಂತವಾಗುತ್ತಿದ್ದಂತೆ ವಿಶ್ವಕರ್ಮನು ತನ್ನ ಚಮತ್ಕಾರವನ್ನು ತೋರಿಸಿದನು. ಅಲ್ಲಿ 5 ಯೋಜನೆಗಳವರೆಗೆ ಮೈದಾನವು ತಲೆ ಎತ್ತಿತು. ನೀಲ ವೈಢೂರ್ಯದಂತೆ ಹೊಳೆಯುವ ಹುಲ್ಲುಗಾವಲು ನಿರ್ಮಾಣವಾಯಿತು. ಅಲ್ಲಿ ಬಿಲ್ವ, ಬೇಲ, ಹಲಸು, ದಾಳಿಂಬೆ, ನೆಲ್ಲಿ, ಮಾವುಗಳು ಫಲಭರಿತವಾಗಿ ಎದ್ದು ಬಂದವು. ಕುಬೇರನ ಉದ್ಯಾನ ಚೈತ್ರವನವು ಅಲ್ಲಿ ಕಾಣಿಸಿಕೊಂಡಿತು. ಅಲ್ಲಿ ನದಿಗಳೂ ಹರಿದು ಬಂದವು. ಚೌಕಿ ಮನೆಗಳು, ಆನೆ ಕುದುರೆಗಳ ಲಾಯಗಳು, ಮಹಡಿ ಮನೆಗಳು, ತೋರಣಗಳು, ಬಿಳಿ ಮೋಡದಂತಹ ಅರಮನೆ, ಅಲ್ಲಿ ದಿವ್ಯ ಮಾಲೆಗಳು, ದಿವ್ಯ ಗಂಧಗಳು, ಉತ್ತಮ ಶಯ್ಯಗಳು, ದಿವ್ಯ ಭೋಜನಗಳು, ವಸ್ತ್ರಗಳು, ಎಲ್ಲ ರೀತಿಯ ಆಸನಗಳು ಅಲ್ಲಿ ಪ್ರತ್ಯಕ್ಷವಾದವು. ಭರದ್ವಾಜ ಮುನಿಗಳ ಸೂಚನೆಯಂತೆ ರತ್ನಪೂರ್ಣವಾದ ಅರಮನೆಯನ್ನು ಭರತನು
ಪ್ರವೇಶಿಸಿದನು. ಅವನನ್ನು ಎಲ್ಲ ಪುರೋಹಿತರು ಮಂತ್ರಿಗಳು ಹಿಂಬಾಲಿಸಿದರು. ಆ ಅರಮನೆಯನ್ನು ಆಶ್ಚರ್ಯದಿಂದಲೂ ಆನಂದದಿಂದಲೂ ಅವರು ವೀಕ್ಷಿಸಿದರು. ಅಲ್ಲಿ ಛತ್ರ ಸಹಿತ ಸಿಂಹಾಸನವಿತ್ತು. ಭರತನು ಅದಕ್ಕೆ ಪ್ರದಕ್ಷಿಣೆ ಬಂದು ರಾಮನಿಗೆ ವಂದಿಸಿ ಬೀಸಣಿಗೆಯಿಂದ ಗಾಳಿ ಹಾಕಿ ಅದರ ಪಕ್ಕದಲ್ಲಿ ಮಂತ್ರಿಗಳ ಆಸನದಲ್ಲಿ ಕುಳಿತನು. ಅನಂತರ ಎಲ್ಲರೂ ಹಿರಿತನಕ್ಕೆ ಅನುಗುಣವಾಗಿ ಕುಳಿತರು. ಆಮೇಲೆ ಮತ್ತೂ ಅದ್ಭುತ ಘಟನೆಗಳು ಘಟಿಸಿದವು. ಭರದ್ವಾಜರ ಆಜ್ಞೆಯಂತೆ ಭರತನ ಮುಂದೆ ಹಾಲಿನ ಹೊಳೆಗಳೇ ಹರಿದು ಬಂದವು. ಅವುಗಳ ಇಕ್ಕೆಲೆಗಳಲ್ಲಿ ಜೇಡಿಯ ಮಣ್ಣಿನ ಲೇಪನಗಳಿರುವ ದಿವ್ಯವಾದ ಗೃಹಗಳು ಕಾಣಿಸಿಕೊಂಡವು. ಅದಾಗಿ ಸ್ವಲ್ಪ ಹೊತ್ತಿನಲ್ಲಿ ಬ್ರಹ್ಮನು ಕಳುಹಿಸಿಕೊಟ್ಟ 20,000 ಸ್ತ್ರೀಯರು ಚಿನ್ನ, ರತ್ನ, ಮುತ್ತು, ಹವಳ ಮುಂತಾದ ಆಭರಣಗಳನ್ನು ಧರಿಸಿ ಬಂದರು. ಅವರು ಎಷ್ಟು ಸುಂದರಿಯರೆಂದರೆ ಅವರು ಯಾರನ್ನಾದರೂ ಹಿಡಿದುಕೊಂಡರೆ ಅವರು ಹುಚ್ಚನೇ ಆದಾನು. ನಂದನ ವನದಿಂದ 20,000 ಅಪ್ಸರೆಯರೂ ಬಂದರು. ಸೂರ್ಯನಂತೆ ಹೊಳೆಯುವ ನಾರದ, ತುಂಬುರ, ಗೋಪ ಎಂಬ ಗಂಧರ್ವ ರಾಜರು ಬಂದು ಹಾಡಿದರು. ಅಪ್ಸರೆಯರಲ್ಲಿ ಅಲಂಬಸೆ, ಮಿತ್ರಕೇಶಿ, ಪುಂಡರೀಕೆ, ವಾಮನೆ ನೃತ್ಯವನ್ನು ಮಾಡಿದರು. ಭರದ್ವಾಜರ ಆಜ್ಞೆಯಂತೆ ಬಿಲ್ವ ವೃಕ್ಷಗಳು ಮೃದಂಗ ಬಾರಿಸಿದವು. ತಾಳೆ ಮರಗಳು ತಾಳ ಬಾರಿಸಿದವು. ಅಶ್ವತ್ಥ ವೃಕ್ಷಗಳೇ ನರ್ತಿಸಿದವು. ಸರಳ, ತಾಲ, ತಿಲಕ, ನಕ್ತ ಮಾಲಕಗಳು ಕುಬ್ಜವಾಗಿ ಕುಳ್ಳು ಕುಳ್ಳಾಗಿ ಬಂದವು. ಶಿಂಶಪ, ನೆಲ್ಲಿ, ಜಂಬೂ ವೃಕ್ಷಗಳು ಮತ್ತಿತರ ಕಾಡಿನ ಬಳ್ಳಿಗಳು ಸ್ತ್ರೀ ರೂಪವನ್ನು ಧರಿಸಿ ಅಲ್ಲಿ ಬಂದವು. ಆ ಸ್ತ್ರೀಯರು ಭರತನ ಸೈನಿಕರಿಗೆ ಹೇಳಿದರು, ಸುರೆಯನ್ನು ಕುಡಿಯುವವರು ಸುರೆಯನ್ನು ಕುಡಿಯಿರಿ, ಹಸಿವಾದವರು ಪಾಯಸವನ್ನು ಕುಡಿಯಿರಿ, ಯಾರು ಏನು ಬೇಕಾದರೂ ಭಕ್ಷಿಸಿರಿ. ಕೆಲವು ಸ್ತ್ರೀಯರು ಸೈನಿಕರಿಗೆ ಸುಗಂಧ ತೈಲವನ್ನು ಹಚ್ಚಿ ನದಿಗಳಲ್ಲಿ ಸ್ನಾನ ಮಾಡಿಸಿದರು. ಒಬ್ಬೊಬ್ಬರ ಸೇವೆಗೆ 7-8 ಸ್ತ್ರೀಯರಿದ್ದರು. ಆ ಸುಂದರ ಸ್ತ್ರೀಯರು ಸುಗಂಧ ತೈಲವನ್ನು ಹಚ್ಚಿ ನದಿಗಳಲ್ಲಿ ಸ್ನಾನ ಮಾಡಿಸಿದರು. ಸ್ನಾನವಾದ ಮೇಲೆ ಮೈಯೊರೆಸಿ ಅವರಿಗೆ ಕುಡಿಯಲು ಉತ್ತಮ ಪೇಯಗಳನ್ನು ಕೊಟ್ಟರು. ವಾಹನ ಪಾಲಕರು ಕುದುರೆಗಳಿಗೆ, ಆನೆಗಳಿಗೆ, ಹೆಸರುಗತ್ತೆಗಳಿಗೆ, ಒಂಟೆಗಳಿಗೆ, ಎತ್ತುಗಳಿಗೆ ಯಥೇಷ್ಟ ಆಹಾರವನ್ನಿತ್ತರು. ಸೈನಿಕರಿಗೆ ಕಬ್ಬು, ಜೇನು, ಅರಳುಗಳನ್ನು ಕೊಟ್ಟರು. ಅವೆಲ್ಲ ಎಷ್ಟು ಮದ್ಯಪಾನ ಮಾಡಿದರೆಂದರೆ ಕಾಸ್ತಾರರಿಗೆ ಅವರ ಕುದುರೆಗಳ ಗುರುತೇ ಸಿಕ್ಕಲಿಲ್ಲ, ಮಾವುತರಿಗೆ ಆನೆಗಳ ಗುರುತಾಗಲಿಲ್ಲ. ಅವರೆಲ್ಲರೂ ಮತ್ತಿನಿಂದ ಕುಣಿದು ಕುಪ್ಪಳಿಸಿದರು. ತಿಂದು ಕುಡಿದು ತೃಪ್ತರಾದ ಸೈನಿಕರು ಅಪ್ಸರೆಯರ ಹತ್ತಿರ ಹೇಳಲಾರಂಭಿಸಿದರು, ನಾವು ಅಯೋಧ್ಯೆಗೂ ಹೋಗುವುದಿಲ್ಲ, ದಂಡಕಾರಣ್ಯಕ್ಕೂ ಹೋಗುವುದಿಲ್ಲ. ಭರತನಿಗೆ ಒಳ್ಳೆಯದಾಗಲಿ, ರಾಮನಿಗೆ ಒಳ್ಳೆಯದಾಗಲಿ. ಪದಾತಿಗಳು, ಅಶ್ವರೋಹಿಗಳು, ಗಜಾರೋಹಿಗಳು ತಮಗೆ ಹೇಳುವರು. ಕೇಳುವವರು ಯಾರೂ ಇಲ್ಲವೆಂಬಂತೆ ಮನಸ್ಸಿಗೆ ತೋಚಿದ್ದನ್ನು ಬಡಬಡಿಸಿದರು. 1000 ಗಟ್ಟಲೆ ಇದ್ದ ಸೈನಿಕರು ನಲಿದಾಡಿದರು. ಇದೇ ಸ್ವರ್ಗ ಎಂದು ಉದ್ಘರಿಸಿದರು. ಕೆಲವು ಪಾತ್ರೆಗಳಲ್ಲಿ ಸಾರು, ಭಕ್ಷ್ಯ ಭೋಜ್ಯಗಳು ತುಂಬಿದ್ದವು. ಇಷ್ಟಲ್ಲದೆ ವನದ ಪಕ್ಕದ ಕೊಳಗಳು ಪಾಯಸದಿಂದ ತುಂಬಿದ್ದವು. ಹಸುಗಳೇ ಕಾಮಧೇನುಗಳಾದವು. ಮರಗಳು ಜೇನು ಸುರಿಸಿದವು. ಅಕ್ಕಪಕ್ಕದಲ್ಲಿ ಮಾಂಸದ ಭಕ್ಷ್ಯಗಳಿದ್ದವು. ಅಲ್ಲಿದ್ದ ಬಂಗಾರದ ಪಾತ್ರೆಗಳಿಗೆ ಲೆಕ್ಕವೇ ಇರಲಿಲ್ಲ. ಥಾಲಿಗಳಲ್ಲಿ, ಕುಂಭಗಳಲ್ಲಿ, ಕಡಾಯಿಗಳಲ್ಲಿ ವಿವಿಧ ಆಹಾರಗಳು ತುಂಬಿದ್ದವು. ಎಲ್ಲವೂ ಸುಗಂಧಮಯವಾಗಿದ್ದವು. ಕೆಲವು ಕೊಳಗಳಲ್ಲಿ ಮೊಸರು ತುಂಬಿತ್ತು, ಇನ್ನು ಕೆಲವುಗಳಲ್ಲಿ ಪಾಯಸ ತುಂಬಿತ್ತು, ಇನ್ನು ಕೆಲವುಗಳಲ್ಲಿ ಸಿಹಿಭಕ್ಷ್ಯಗಳು, ಮತ್ತೂ ಕೆಲವುಗಳಲ್ಲಿ ಜವೆ ಗೋಧಿಯ ತಿನಿಸುಗಳಿದ್ದವು. ಶಸ್ತ್ರಗಳು, ಧನಸ್ಸುಗಳು, ಕವಚಗಳು, ಹಾಸಿಗೆಗಳು, ಆಸನಗಳು ಅಣಿಯಾಗಿದ್ದವು. ಕುದುರೆ, ಆನೆ ಮೊದಲಾದ ಪ್ರಾಣಿಗಳ ಸ್ನಾನದ ಕೆರೆಗಳೂ ಇದ್ದವು. ಆಕಾಶದಂತೆ ನೀಲವರ್ಣದ ಸ್ವಚ್ಛವಾದ ನೀರು ಸುಲಭವಾಗಿ ಸ್ನಾನ ಮಾಡಲು ಯೋಗ್ಯವಾಗಿದ್ದವು. ಪಶುಗಳಿಗೆ ಮೇಯಲು ಇಂದ್ರನೀಲಮಣಿಯಂತೆ ವೈಡೂರ್ಯದಂತೆ ಹೊಳೆಯುವ ಗರಿಕೆಯ ಹುಲ್ಲು ಬೆಳೆದಿತ್ತು. ಭರದ್ವಾಜ ಮುನಿಗಳು ಭರತನಿಗೆ ನೀಡಿದ ಅದ್ಭುತ ಆತಿಥ್ಯದಿಂದ ಎಲ್ಲರೂ ತೃಪ್ತರಾದರಷ್ಟೇ ಆಶ್ಚರ್ಯವಂತೂ ಆಶ್ಚರ್ಯಪಟ್ಟರು. ಇದೇನು ಕನಸೋ ನನಸೋ ಒಂದೂ ತಿಳಿಯಲಿಲ್ಲ. ಅವರೆಲ್ಲರೂ ನಂದನ ವನದಲ್ಲಿ ದೇವತೆಗಳು ವಿಹರಿಸುವಂತೆ ವಿಹರಿಸಿದರು. ಭಾರದ್ವಾಜ ಆಶ್ರಮದಲ್ಲಿ ರಾತ್ರಿ ಕಳೆಯಿತು. ಋಷಿಗಳ ಅಪ್ಪಣೆಯನ್ನು ಪಡೆದು ಗಂಧರ್ವಾದಿಗಳು ಬಂದಂತೆ ಮಾಯವಾದರು. ಆದರೆ ಭೂಮಿಯಲ್ಲಿದ್ದ ಸೈನಿಕರು ಮತ್ತವರ ಪರಿವಾರದವರು, ತಿಂದು ಕುಡಿದು ನಲಿದವರು ಇನ್ನೂ ಸ್ವಸ್ಥರಾಗಿಯೇ ಇರಲಿಲ್ಲ. ಭರತನು ಬೆಳಗ್ಗೆ ಬೇಗನೆ ಎದ್ದು ಭಾರದ್ವಾಜರ ಮುಂದೆ ಹೋಗಿ ಕೈ ಮುಗಿದನು. ಭಾರದ್ವಾಜರು ಅಗ್ನಿಹೋತ್ರವನ್ನು ಮುಗಿಸಿ ಕುಳಿತಿದ್ದವರು ಭರತನಿಗೆ ಎಂದರು, ಮಗು, ಇಲ್ಲಿ ರಾತ್ರಿಯನ್ನು ಸುಖವಾಗಿ ಕಳೆದೆಯಾ? ನಿನ್ನೆಲ್ಲ ಪರಿವಾರದವರು ತೃಪ್ತರಾದರೆ? ಭರತನು ಅವರಿಗೆ ವಂದಿಸಿ ಹೇಳಿದನು, ಪೂಜ್ಯರೇ, ರಾತ್ರಿಯನ್ನು ಸುಖವಾಗಿ ಕಳೆದೆವು. ನನ್ನ ಪುರೋಹಿತರು, ಮಂತ್ರಿಗಳು ಮತ್ತಿತರ ಪರಿವಾರದವರು ಎಲ್ಲ ರೀತಿಯಿಂದಲೂ ತೃಪ್ತರಾಗಿದ್ದಾರೆ. ಎಲ್ಲರೂ ದಣಿವಾರಿಸಿಕೊಂಡು ರಾತ್ರಿಯನ್ನು ಸುಖವಾಗಿ ಕಳೆದಿದ್ದಾರೆ. ನಾನು ಅಣ್ಣನಲ್ಲಿಗೆ ಹೋಗಬೇಕಾಗಿದೆ. ಅನುಜ್ಞೆಯನ್ನು ಕೊಡಿ. ನನ್ನ ಮೇಲೆ ನಿಮ್ಮ ಕೃಪಾಕಟಾಕ್ಷ ಹೀಗೇ ಇರಲಿ. ಆ ಧರ್ಮಜ್ಞನ ಆಶ್ರಮಕ್ಕೆ ಇಲ್ಲಿಂದ ಎಷ್ಟು ದೂರವಾಗುತ್ತದೆ? ದಾರಿ ಯಾವುದು? ಅಣ್ಣನನ್ನು ನೋಡಲು ತ್ವರೆಪಡುತ್ತಿರುವ ಭರತನಿಗೆ ಭರದ್ವಾಜರೆಂದರು, ಇಲ್ಲಿಂದ 2.5 ಯೋಜನ ದೂರದಲ್ಲಿ ಒಂದು ನಿರ್ಜನವಿದೆ. ಅಲ್ಲಿ ಚಿತ್ರಕೂಟವೆಂಬ ಪರ್ವತವೂ ಇದೆ. ಅದೊಂದು ರಮ್ಯ ಪರಿಸರ. ಅದರ ಉತ್ತರಕ್ಕೆ ಮಂದಾಕಿನಿ ನದಿ ಇದೆ.
ಅಲ್ಲೇ ನಿನ್ನ ಅಣ್ಣ ಪರ್ಣಶಾಲೆಯನ್ನು ನಿರ್ಮಿಸಿಕೊಂಡು ವಾಸ ಮಾಡುತ್ತಿರಬಹುದು. ನಿನ್ನ ಜೊತೆ ದೊಡ್ಡ ಸೈನ್ಯವಿದೆ. ಅದನ್ನು ಇಲ್ಲಿಂದ ದಕ್ಷಿಣಕ್ಕಿರುವ ಮಾರ್ಗದಿಂದ ತೆಗೆದುಕೊಂಡು ಹೋಗು. ಮುಂದೆ ಎಡಕ್ಕೆ ತಿರುಗಿ ಬಲಕ್ಕೆ ಹೋಗು. ಅಲ್ಲೇ ಚಿತ್ರಕೂಟವಿದೆ. ಅಲ್ಲೇ ನೀನು ರಾಮನನ್ನು ಕಾಣುವೆ. ಪ್ರಯಾಣವು ಪುನರಾರಂಭವಾಗುವುದು ಎಂಬುದನ್ನು ತಿಳಿದ ದಶರಥನ ರಾಣಿಯರು ತಮ್ಮ ತಮ್ಮ ವಾಹನಗಳನ್ನು ಬಿಟ್ಟು ಭರದ್ವಾಜರ ದರ್ಶನಕ್ಕೆ ಬಂದರು. ತುಂಬ ಕುಶಳಾದ ದೀನಳಾದ ಕೌಸಲ್ಯ ಸುಮಿತ್ರೆಯ ಸಹಾಯದಿಂದ ಭರದ್ವಾಜರ ಕಾಲುಗಳನ್ನು ಮುಟ್ಟಿ ನಮಸ್ಕರಿಸಿದಳು. ಕೈಕೇಯಿಯು ಸಂಕೋಚ ಪಡುತ್ತಾ ಋಷಿಗಳ ಕಾಲಿಗೆ ವಂದಿಸಿದಳು. ಅವಳು ಮಹರ್ಷಿಗಳಿಗೆ ಪ್ರದಕ್ಷಿಣೆ ಬಂದು ದೀನ ಮನಸ್ಕಳಾಗಿ ಭರತನ ಹತ್ತಿರ ಹೋಗಿ ನಿಂತುಕೊಂಡಳು. ಭಾರದ್ವಾಜರು ಭರತನನ್ನು ಕೇಳಿದರು. ರಾಘವ, ನಿನ್ನ ತಾಯಂದಿರ ವಿಶೇಷ ಪರಿಚಯವನ್ನು ನನಗೆ ಮಾಡಿಕೊಡುವುದಿಲ್ಲವೇ? ಭರತನೆಂದನು. ಇಲ್ಲಿ ಶೋಕ ಉಪವಾಸಗಳಿಂದ ದೀನಳೂ ಕೃಷಳೂ ಆಗಿ ನಿಂತಿರುವವಳೇ ಮಹಾರಾಜನ ಪಟ್ಟಮಹಿಷಿ ಕೌಸಲ್ಯೆ. ಇವಳೇ ಪುರುಷೋತ್ತಮನನ್ನು ಹಡೆದಮ್ಮ. ಇವಳ ಎಡಭುಜಕ್ಕೆ ಆನಿಸಿ ನಿಂತಿರುವ ದುಃಖಾರ್ಥಳೂ ಆಗಿರುವವಳೇ ಮಹಾರಾಜರ ನಡುವಿನ ರಾಣಿ ಸುಮಿತ್ರೆ, ಭಾಗ್ಯಶಾಲಿ ಲಕ್ಷ್ಮಣನ ತಾಯಿ. ಇವಳು ಅಶ್ವಿನಿ ದೇವತೆಗಳಂತೆ ಇರುವ ಲಕ್ಷ್ಮಣ ಶತ್ರುಘ್ನರಿಗೆ ಜನ್ಮದಾತೆ. ಯಾರ ದೆಸೆಯಿಂದ ವೀರರಾದ ರಾಮ ಲಕ್ಷ್ಮಣರು ಅಪಾಯಕಾರಿ ಸ್ಥಿತಿಗೆ ತಲುಪಿರುವವರೋ, ಮಹಾರಾಜನು ಪುತ್ರ ಶೋಕದಿಂದ ಇಹಲೋಕವನ್ನೇ ತ್ಯಜಿಸಿದನು, ಅವಳೇ ನನ್ನ ತಾಯಿ ಕೈಕೇಯಿ. ಇವಳು ಕೋಪಿಷ್ಠೆ, ವಿವೇಕಹೀನೆ, ಅಹಂಕಾರದ ಮೊಟ್ಟೆ, ತಾನೇ ಪರಮಸುಂದರಿ ಎಂದುಕೊಂಡಿರುವ ಭ್ರಾಂತೆ, ರಾಜ್ಯ ಲೋಭದ ಮಾರಿ, ಸಜ್ಜನ ರೂಪದಲ್ಲಿರುವ ಕೆಟ್ಟ ಹೆಂಗಸು. ಹೀಗೆಂದು ಭರತನು ಬಾಷ್ಪ ಗದ್ಗದಿತನಾಗಿ ಕೆಂಗಣ್ಣು ಮಾಡಿಕೊಂಡು ನಿಟ್ಟುಸಿರು ಬಿಟ್ಟನು. ಸಿಟ್ಟಿಗೆದ್ದ ಸರ್ಪದಂತೆ ಬುಸುಗುಟ್ಟಿದನು. ಆಗ ಭರದ್ವಾಜರೆಂದರು, ಭರತ, ಕೈಕೇಯಿಯಲ್ಲಿ ದೋಷವನ್ನು ಎಣಿಸಬೇಡ. ಏಕೆಂದರೆ ರಾಮನ ವನಾಗಮನದಿಂದ ಶ್ರೇಯಸ್ಸೇ ಆಗಲಿದೆ. ಆದ್ದರಿಂದ ದೇವ ದಾನವ ಋಷಿಗಳಿಗೆ ಹಿತವಾಗಲಿದೆ. ಭರತನು ಭರದ್ವಾಜರಿಗೆ ಪ್ರದಕ್ಷಿಣೆಯನ್ನು ಬಂದು ನಮಸ್ಕರಿಸಿದನು. ಅವರಿಂದ ಅನುಮತಿಯನ್ನು ಪಡೆದು ಸೈನ್ಯಕ್ಕೆ ಹೊರಡಲು ಆಜ್ಞೆಯನ್ನಿತ್ತರು. ಪ್ರಯಾಣ ಮುಂದುವರಿಯಿತು. ರಾಮ ದರ್ಶನಕ್ಕೆ ಉತ್ಸುಕರಾದ ಸ್ತ್ರೀಯರು ಉತ್ಸಾಹದಿಂದ ಮುಂದುವರಿದರು. ಮುಂದೆ ಭರತನು ಪರಿವಾರ ಸಹಿತ ಒಂದು ದೊಡ್ಡ ಕಾಡನ್ನು ಪ್ರವೇಶಿಸಿದನು. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ, ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ, ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ, ದಂಡಕಾರಣ್ಯಕ್ಕೆ ಹೋಗಿ ಚಂಡ ದೈತ್ಯನ ಗೆಲಿದವಗೆ, ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.